ಹಾಸನದಲ್ಲಿ ತಾಯಿ ಮಗನ ಕಿಚನ್ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಅಡುಗೆ ವಿಚಾರವಾಗಿ ತಾಯಿನೇ ಕೊಂದಿದ್ದಾನೆ ಪಾಪಿ ಪುತ್ರ. ದೊಣ್ಣೆಯಿಂದ ಹೊಡೆದು 45 ವರ್ಷದ ಪ್ರೇಮಾರನ್ನ ಹತ್ಯೆ ಮಾಡಿದ್ದಾನೆ ಪುತ್ರ ಸಂತೋಷ್. ಆಲೂರು ತಾಲೂಕಿನ ಕದಾಳು ಚನ್ನಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದು ಮನೆಗೆ ಬಂದಿದ್ದ ಈ ಸಂತೋಷ್ ಅಡುಗೆ ಮಾಡಿಲ್ಲ ಅನ್ನೋ ವಿಚಾರಕ್ಕೆ ತಾಯಿ ಪ್ರೇಮ ಜೊತೆಗೆ ಜಗಳ ಶುರುವಾಗುತ್ತೆ. ಮಾತಿಗೆ ಮಾತು ಬೆಳೆದು ದೊಣ್ಣೆಯಿಂದ ತಾಯಿ ಮೇಲೆ ಹಲ್ಲೆ ಮಾಡ್ತಾನೆ. ಬಲವಾಗಿ ಏಟು ಬಿದ್ದಿದ್ರಿಂದ ಪ್ರೇಮಗೆ ತೀವ್ರ ರಕ್ತಸ್ರಾವ ಆಗತ್ತೆ. ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋ ಪ್ರಯತ್ನ ಪಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರೇಮ ಕೊನೆಯುಸಿರೆಳೆದಿದ್ದಾರೆ. ಈತನೇ ಸಂತೋಷ್ ಕುಡಿದ ಮತ್ತಿನಲ್ಲಿ ಅಡುಗೆ ಮಾಡಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ತಾಯಿಯನ್ನ ಹೊಡೆದು ಕೊಂದಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈತನ ಕುಡಿತದ ಚಟ ಈ ಹಿಂದೆಯೂ ಕೂಡ ಏನಾದರೂ ಅವಾಂತರಗಳನ್ನ ಸೃಷ್ಟಿ ಮಾಡಿತ್ತಾ? ಏನಾಯ್ತು ಘಟನೆ ಅವತ್ತು? ಭಾವನಾ, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕದಾಳು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಕುಡಿದ ಮತ್ತಿನಲ್ಲಿದ್ದಂತಹ ಸಂತೋಷ್ ತನ್ನ ತಾಯಿ ಪ್ರೇಮಳನ್ನ ಕೊಲೆ ಮಾಡಿದ್ದಾನೆ. ಮೊದಲಿಗೆ ಅವರಿಬ್ಬರ ನಡುವೆ ಗಲಾಟೆ ಶುರುವಾಗಿರುವುದು ಅಡಿಗೆ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಮೊದಲಿಗೆ ಗಲಾಟೆ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಜಗಳ ತಾರಕಕ್ಕೇರಿ ತನ್ನ ತಾಯಿಯ ತಲೆಗೆ ಹೊಡೆದು ಈತ ಸಾಯಿಸಿರುವಂತಹದ್ದು. ಈ ಒಂದು ಘಟನೆ ತನ್ನ ಹೆತ್ತ ತಾಯಿಯನ್ನೇ ಇಷ್ಟರ ಮಟ್ಟಿಗೆ ಒಂದು ನಿರ್ಲಜ್ಜತನದಿಂದ ಈ ರೀತಿಯ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದು, ಆತನ ವಿರುದ್ಧ ಟೀಕೆಗೆ ಸಾಕಷ್ಟು ಗುರಿಯಾಗಿರ್ತಕ್ಕಂಥ ಸಂತೋಷ. ಕುಡಿದ ಮತ್ತು ಏನೇ ಇರ್ಬೋದು, ಆದ್ರೆ ಊಟ ಕೇಳಿ ಜೊತೆಗೆ ಆ ವಿಷಯದಲ್ಲಿ ಜಗಳವನ್ನ ತೆಗೆದು ಈ ರೀತಿ ತನ್ನ ತಾಯಿಯನ್ನ ಸಾಯಿಸಿದ್ದಾನೆ. ಈತನ ವಿರುದ್ಧ ಆಲೂರು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಆದ್ರೆ ಈ ಕೇವಲ 27 ವರ್ಷದ ಸಂತೋಷ್ ಇಷ್ಟರ ಮಟ್ಟಿಗೆ ತನ್ನ ತಾಯಿಯನ್ನೇ ಕೊಂದು ಸಾಯಿಸುವ ಮಟ್ಟಿಗೆ ಈ ರೀತಿಯ ಕೃತ್ಯವನ್ನ ಎಸಗಿರ್ತಕ್ಕಂತಹದ್ದು. ಭಾವನಾ, ತಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದ್ದೇ ಸಾವನ್ನಪ್ಪಿದ್ದಾರೆ. ತಾಯಿಯ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಅತಿಯಾದ ರಕ್ತಸ್ರಾವ ಆಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಭಾವನಾ, ಧನ್ಯವಾದ ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.